ಓಕೆ, ಸೊ ಈ ಕ್ಲಾಸಲ್ಲಿ ವರ್ಕ್ ಸ್ಪೇಸ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಮೇನ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇವಾಗ ವರ್ಕ್ ಸ್ಪೇಸ್ ಅಂದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಒಳಗಡೆ ಹೋದಾಗ ನಿಮಗೆ ಕಾಣಿಸುವಂಥ ಒಂದು ಲೇಔಟ್ ಆಗಿರುತ್ತೆ. ಸೊ ಆ ಅಪ್ಲಿಕೇಶನಲ್ಲಿ ನಿಮಗೆ ಟೂಲ್ಸ್ಗಳಿರುತ್ತೆ, ಮೇಲೆ ಮೆನು ಬಾರ್ಸ್ ಇರುತ್ತೆ, ಆಪ್ಷನ್ ಬಾರ್ ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ವರ್ಕ್ ಸ್ಪೇಸ್ನ ಒಂದು ಆಪ್ಷನ್ಸ್ಗಳಾಗಿರುತ್ತೆ. ಸೊ ಇವಾಗ ಇದು ಇನ್ಡಿಸೈನ್ನ ವರ್ಕ್ ಸ್ಪೇಸ್. ಇನ್ಡಿಸೈನ್ನ ವರ್ಕ್ ಸ್ಪೇಸಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಟೂಲ್ಸ್ಗಳಿದೆ, ರೈಟ್ ಸೈಡಲ್ಲಿ ಪ್ಯಾನಲ್ಸ್ಗಳಿದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಪ್ಯಾನಲ್ಸ್ಗಳು ಇಲ್ಲಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮೇಲೆ ಆಪ್ಷನ್ ಬಾರ್ಗಳು ಬರುತ್ತೆ. ಅಂದರೆ ಎಕ್ಸಾಂಪಲ್ಗೆ ನೀವು ಇವಾಗ ಯಾವುದೇ ಒಂದು ಟೂಲ್ ಕ್ಲಿಕ್ ಮಾಡಿದಾಗ, ಸೊ ನಾನು ಓಕೆ, ಸೊ ಇದು ಇವಾಗ ಕ್ಲಾಸಿಕ್ ಎಸೆನ್ಷಿಯಲ್ಸ್ ಅಂತ ವರ್ಕ್ ಸ್ಪೇಸ್. ಸೊ ಇದು ಲೆಫ್ಟ್ ಸೈಡಲ್ಲಿ ನಿಮಗೆ ಟೂಲ್ಸ್ಗಳಿರುತ್ತೆ, ಸೊ ರೈಟ್ ಸೈಡಲ್ಲಿ ಪ್ಯಾನಲ್ಸ್, ಆಮೇಲೆ ಇದಕ್ಕೆ ಆಪ್ಷನ್ ಬಾರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ಸಲ್ಲಿ ನೋಡ್ಬೋದು. ಸೊ ಆಪ್ಷನ್ ಬಾರ್ ಬಂದುಬಿಟ್ಟು ಇದು ಆಪ್ಷನ್ ಬಾರ್. ಸೊ ಇದು ಪ್ಯಾನಲ್ಸ್. ಸೊ ಲೆಫ್ಟ್ ಸೈಡಲ್ಲಿ ಟೂಲ್ಸ್ ಇರುತ್ತೆ, ಆಮೇಲೆ ಇಲ್ಲಿ ಮೇಲೆ ಮೆನು ಬಾರ್ಸ್. ಓಕೆ, ಸೊ ಇದು ಮೆನು ಬಾರ್ಸ್. ಸೊ ಮೆನು ಬಾರ್ಸಲ್ಲಿ ನಮಗೆ ಡಿಟೇಲ್ಡ್ ಆಪ್ಷನ್ಸ್ಗಳು ಸಿಗುತ್ತೆ. ಸಪೋಸ್ ಇವಾಗ ನಿಮಗೆ ವ್ಯೂ ರಿಲೇಟೆಡ್, ಇವಾಗ ಈ ಇಮೇಜ್ನ ವ್ಯೂ ಮಾಡಬೇಕು, ಈ ಪೇಜ್ನ ವ್ಯೂ ಮಾಡಬೇಕು, ಸೊ ವ್ಯೂ ರಿಲೇಟೆಡ್ ಆಪ್ಷನ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ವಿಂಡೋಸಲ್ಲಿ ಇಂಪಾರ್ಟೆಂಟ್ ಪ್ಯಾನಲ್ಸ್ಗಳು ಇಲ್ಲಿ ಸಿಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ ಇವಾಗ ನಮಗೇನಾದರೂ ಆಪ್ಷನ್ಸ್ಗಳು ಬೇಕು. ಎಕ್ಸಾಂಪಲ್ಗೆ ನನಗೆ ಪ್ಯಾರಾಗ್ರಾಫ್ ಸ್ಟೈಲ್, ಕ್ಯಾರೆಕ್ಟರ್ ಸ್ಟೈಲ್ಸ್ ಆಪ್ಷನ್ ಬೇಕು. ಸೊ ಇದೆಲ್ಲ ಏನು ಅಂತ ನಾವು ಇನ್ ಡೀಟೇಲಾಗಿ ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ಗಳಲ್ಲಿ ನೋಡ್ತೇವೆ. ಸೊ ಇಲ್ಲಿ ನನಗೆ ಕೆಲವು ಆಪ್ಷನ್ಸ್ಗಳು ಬೇಕಂತಿದ್ರೆ, ಸೊ ಪ್ಯಾನಲ್ಸಲ್ಲಿ ಬೇಕಾಗಿರುವ ಆಪ್ಷನ್ಸ್ಗಳು ಇಲ್ಲಿ ವಿಂಡೋಸಲ್ಲಿರುತ್ತೆ. ಸೊ ಇಲ್ಲಿ ವಿಂಡೋಸಲ್ಲಿ ಇಲ್ಲಿ ಸ್ಟೈಲ್ಸ್ ಅಂತ ಆಪ್ಷನ್ ಇದೆ. ಸೊ ಇದರಲ್ಲಿ ಮೇನಾಗಿ ಇದು ಎರಡು ಜಾಸ್ತಿಯಾಗಿ ಯೂಸ್ ಆಗುತ್ತೆ. ಇದು ಮೂರು ಆ್ಯಕ್ಚುಲಿ, ಕ್ಯಾರೆಕ್ಟರ್ ಸ್ಟೈಲ್, ಆಬ್ಜೆಕ್ಟ್ ಸ್ಟೈಲ್, ಪ್ಯಾರಾಗ್ರಾಫ್ ಸ್ಟೈಲ್, ಇದು ನಮಗೆ ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಸೊ ಇದನ್ನು ನಾನು ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಇದನ್ನು ಡಾಕ್ ಮಾಡ್ಬೋದು. ಸೊ ಇದರ ಪ್ಯಾರಾಗ್ರಾಫ್ ಸ್ಟೈಲ್ನ ಬೇಕಾದರೆ ನಾನಿಲ್ಲಿ ಕೆಳಗಡೆ ಈ ರೀತಿ ಡ್ರ್ಯಾಗ್ ಮಾಡ್ಬೋದು. ಸೊ ಇಲ್ಲಿ ಬ್ಲೂ ಲೈನ್ ಬರುತ್ತೆ, ಇಲ್ಲಿ ಡಾಕ್ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ಸೈಜ್ನ ಸಣ್ಣದು ಮಾಡ್ಕೊಳ್ತೇನೆ, ಇಲ್ಲಿ ಹೋಲ್ಡ್ ಮಾಡಿಬಿಟ್ಟು ಸೈಜ್ನ ಸಣ್ಣದು ಮಾಡ್ಕೋಬೋದು. ಓಕೆ, ಸೊ ಇದು ಕ್ಯಾರೆಕ್ಟರ್ ಸ್ಟೈಲ್, ಪ್ಯಾರಾಗ್ರಾಫ್ ಸ್ಟೈಲ್. ಇನ್ನೊಂದು ಹೇಳಿದೆ ಜಾಸ್ತಿಯಾಗಿ ಯೂಸ್ ಆಗುವಂಥದ್ದು ಆಬ್ಜೆಕ್ಟ್ ಸ್ಟೈಲ್. ಸೊ ಇಲ್ಲಿ ಆಬ್ಜೆಕ್ಟ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ, ಅದನ್ನು ಇಲ್ಲಿ ಪ್ಯಾರಾಗ್ರಾಫ್ ಸ್ಟೈಲ್ನ ಕೆಳಗಡೆ ತಂದು ಡಾಕ್ ಮಾಡ್ತೇನೆ. ಓಕೆ, ಸೊ ಇದು ಜಾಸ್ತಿಯಾಗಿ ನೀವು ಲಾಂಗ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ಸಲ್ಲಿ ವರ್ಕ್ ಮಾಡುವಾಗ ಇದು ಮೂರು ಜಾಸ್ತಿಯಾಗಿ ಯೂಸ್ ಮಾಡಬೇಕಾಗತ್ತೆ. ಕ್ಯಾರೆಕ್ಟರ್ ಸ್ಟೈಲ್ಸ್, ಪ್ಯಾರಾಗ್ರಾಫ್ ಸ್ಟೈಲ್, ಆಬ್ಜೆಕ್ಟ್ ಸ್ಟೈಲ್ಸ್. ಓಕೆ, ಇದು ಯಾವ ರೀತಿ ಯೂಸ್ ಮಾಡುವುದು ಅದು ನಾವು ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ಗಳಲ್ಲಿ ನೋಡ್ತೇವೆ. ಸೊ ಇದು ಸೈಜ್ ಬೇಕಾದರೆ ನೀವು ಇದನ್ನು ರೆಡ್ಯೂಸ್ ಮಾಡ್ಕೋಬೋದು. ಓಕೆ, ಸೈಜ್ ದೊಡ್ಡದಾಗ್ತದೆ. ಓಕೆ, ಇದು ಇವಾಗ ಮಿನಿಮಮ್ ವಿಡ್ತಲ್ಲಿ ಇದೆ. ಓಕೆ, ಸೊ ಈ ರೀತಿ ನಮಗೆ ಯಾವುದೇ ಆಪ್ಷನ್ ಬೇಕಂತಿದ್ರೆ ನಾವು ಇಲ್ಲಿ ವಿಂಡೋಸಲ್ಲಿ ಹೋಗಿಬಿಟ್ಟು ಕ್ಲಿಕ್ ಮಾಡಿದ್ರೆ ಆ ಆಪ್ಷನ್ಗಳು ಬರುತ್ತೆ. ಸಪೋಸ್ ಇಲ್ಲಿ ಇವಾಗ ಪೇಜಸ್ ಇದೆ, ಒಂದು ವೇಳೆ ಪೇಜಸ್ ಆಪ್ಷನ್ ಇಲ್ಲ, ಯಾಕಂದರೆ ನಮಗೆ ಪೇಜಸ್ಸು ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಸೊ ನಾನು ಇದು ಪೇಜಸ್ಸನ್ನು ಇಲ್ಲಿ ರೈಟ್ಗೆ ಡ್ರ್ಯಾಗ್ ಮಾಡಿ ಇಲ್ಲಿ ಡಾಕ್ ಮಾಡ್ತೇನೆ. ಸೊ ಪೇಜಸ್ಸು ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಇವಾಗ ಪೇಜಸ್ ಹೈಲೈಟ್ ಆಯಿತು. ಸೊ ಇದು ವಿಡ್ತ್ ಇಷ್ಟು ಬೇಕಂತ ಇಲ್ಲ, ಇದು ವಿಡ್ತ್ ನಾನು ರೆಡ್ಯೂಸ್ ಮಾಡ್ಕೋಬೋದು. ಇದು ಸೈಜ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ತೇನೆ. ಸೊ ಇದು ನನಗಿವಾಗ ಪೇಜಸ್ ಈ ಸೈಡ್ ಡಾಕ್ ಮಾಡ್ಕೊಂಡು, ಸಪೋಸ್ ಇದು ಪೇಜಸ್ ಇಲ್ಲಿ ಇಲ್ಲ ಅಂತ ಆದರೆ ನೀವು ಅಗೇನ್ ಇಲ್ಲಿ ವಿಂಡೋಸ್ಗೆ ಹೋದರೆ ಇಲ್ಲಿ ಪೇಜಸ್ ಆಪ್ಷನ್ ಇದೆ. ಕರೆಂಟ್ಲಿ ಇದು ಆನ್ ಇದೆ, ಆದ್ದರಿಂದ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಜಸ್ ಆಪ್ಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ನನಗೆ ಇದು ಏನು ಟೂಲ್ಸ್ಗಳಿದೆ, ಇದು ಸಿಂಗಲ್ ಕಾಲಮಲ್ಲಿದೆ. ಇದನ್ನು ಡಬಲ್ ಕಾಲಮ್ ಮಾಡಬೇಕಂತಿದ್ರೆ ಇಲ್ಲಿ ಡಬಲ್ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡಬಲ್ ಕಾಲಮಲ್ಲಿ ಬರುತ್ತೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಐಕಾನ್ಸ್ಗಳನ್ನ ಸೆಲೆಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಇದು ವಿಡ್ತ್ ಜಾಸ್ತಿ ಆಗಿರೋದ್ರಿಂದ ಯಾವುದೇ ಟೂಲ್ನ ಕ್ಲಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಫಿಲ್ ಮತ್ತು ಸ್ಟ್ರೋಕ್ ಆಪ್ಷನ್ ಇದು. ಸೊ ಫಿಲ್ಲಿಗೆ ಏನಾದರೂ ಕಲರ್ ಅಪ್ಲೈ ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಬೋದು. ಸ್ಟ್ರೋಕಿಗೆ ಏನಾದರೂ ಕಲರ್ ಅಪ್ಲೈ ಮಾಡಬೇಕಂತ ಆದರೆ ಇಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಇದು ಎರಡು ಬಾಕ್ಸಸ್ಗಳು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗುತ್ತೆ ಡಬಲ್ ಕಾಲಮಲ್ಲಿದ್ದರೆ. ಸಿಂಗಲ್ ಕಾಲಮಲ್ಲಿದ್ದರೆ ನನಗೆ ಸ್ವಲ್ಪ ಸೆಲೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಯೂಶ್ವಲಿ ನಾನು ಈ ರೀತಿ ಎರಡು ಕಾಲಮಲ್ಲಿ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಆವಾಗ ಹೇಳಿದಾಗೆ, ಸೊ ಇದು
ಆಪ್ಷನ್ ಬಾರ್ಗಳು ನೀವು ಯಾವುದು ಟೂಲ್ನ ಕ್ಲಿಕ್ ಮಾಡ್ತೀರಾ, ಸಪೋಸ್ ಇವಾಗ ನಾನು ಇದು ಸೆಲೆಕ್ಷನ್ ಟೂಲ್, ಇದನ್ನು ಕ್ಲಿಕ್ ಮಾಡಿದಾಗ ಅದಕ್ಕೆ ರಿಲೇಟ್ ಆಗಿರುವಂತಹ ಸೆಟ್ಟಿಂಗ್ ಆಪ್ಷನ್ಸ್ಗಳು ಇಲ್ಲಿ ಆಪ್ಷನ್ ಬಾರಲ್ಲಿ ಬರುತ್ತೆ. ಸಪೋಸ್ ಇವಾಗ ನಾನು ಟೆಕ್ಸ್ಟ್ಗೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ಗೆ ರಿಲೇಟೆಡ್ ಆಗಿರುವಂಥ ಮಾಡಿಫಿಕೇಷನ್ ಎಡಿಟಿಂಗ್ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ. ಸೊ ಈ ರೀತಿ ಯಾವುದೇ ಟೂಲ್ ನಾನು ಕ್ಲಿಕ್ ಮಾಡಿದಾಗ ಅದಕ್ಕೆ ರಿಲೇಟ್ ಆಗಿರುವಂಥ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ, ಇದು ಆಪ್ಷನ್ ಬಾರಲ್ಲಿ. ಓಕೆ, ಸೊ ಅಗೇನ್ ಇದು ಮೇಜರ್ ನನಗೆ ಸೆಟ್ಟಿಂಗ್ಸು. ಈ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಏನಿದೆ ನಾನು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಮೇಜರಾಗಿ ಲಾಂಗ್ ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲಿ ವರ್ಕ್ ಮಾಡುವಾಗ ಇದು ನಂದು ಮೇಜರ್ ಸೆಟ್ಟಿಂಗ್ಸ್ ಆಗಿರುತ್ತೆ. ಸೊ ಇವಾಗ ಈ ಸೆಟ್ಟಿಂಗ್ಸ್ನ ನಾನು ಸೇವ್ ಮಾಡಬೇಕು, ಯಾಕಂದರೆ ನಾನು ನೆಕ್ಸ್ಟು ಈ ಸಿಸ್ಟಮಲ್ಲಿ ಬಂದು ಕೂತು InDesignನ್ನು ಓಪನ್ ಮಾಡಿದಾಗ ಪುನಃ ಈ ವರ್ಕ್ ಸ್ಪೇಸ್ ಸೆಟ್ಟಿಂಗ್ನ ಕ್ರಿಯೇಟ್ ಮಾಡೋ ಬದಲು ಈ ವರ್ಕ್ ಸ್ಪೇಸ್ ಸೆಟ್ಟಿಂಗ್ನ ನಾವು ಸೇವ್ ಮಾಡ್ಕೋಬೋದು. ಸೊ ಸೇವ್ ಯಾವ ರೀತಿ ಮಾಡುವಂಥದ್ದು, ಇಲ್ಲಿ ವಿಂಡೋಸ್ಗೆ ಹೋಗಿ ಇಲ್ಲಿ ವರ್ಕ್ ಸ್ಪೇಸಲ್ಲಿ ಕೆಲವು ಡಿಫಾಲ್ಟ್ ವರ್ಕ್ ಸ್ಪೇಸಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಕರೆಂಟ್ಲಿ ನಾನು ಎಸೆನ್ಷಿಯಲ್ ಕ್ಲಾಸಿಕಲ್ಲಿ ಇದ್ದೀನಿ, ಕ್ಲಾಸಿಕ್ಗೆ ಹೋಗ್ಬಿಟ್ಟು ಬೇಕಾದ ಚೇಂಜಸ್ ಮಾಡಿಕೊಂಡೆ. ಸೊ ಇವಾಗ ಇದನ್ನು ನಾನು ಸೇವ್ ಮಾಡಬೇಕಂತಂದರೆ ಇಲ್ಲಿ ವರ್ಕ್ ಸ್ಪೇಸು, ಇಲ್ಲಿ ನ್ಯೂ ವರ್ಕ್ ಸ್ಪೇಸ್. ಸೊ ನ್ಯೂ ವರ್ಕ್ ಸ್ಪೇಸಲ್ಲಿ ನೀವು ಅದಕ್ಕೆ ಹೆಸರು ಕೊಡಿ, ಏನಾದರೂ ಹೆಸರು ಕೊಡ್ಬೋದು. ನಾನು ನನ್ನ ಹೆಸರು ಕೊಡ್ತೇನೆ, ಆಮೇಲೆ ಓಕೆ ಕೊಡ್ತೇನೆ. ಸೊ ಇವಾಗ ಈ ವರ್ಕ್ ಸ್ಪೇಸ್ ಸೇವ್ ಆಯಿತು. ನೆಕ್ಸ್ಟ್ ಇವಾಗ ಸಪೋಸ್ ನನಗೆ ನನ್ನ ವರ್ಕ್ ಸ್ಪೇಸ್ ಬೇಕಂತಾದರೆ ಜಸ್ಟ್ ಇಲ್ಲಿ ನಂದು ಹೆಸರು ಬರುತ್ತೆ, ಇಲ್ಲ ಎಷ್ಟು ಬೇರೆ ಏನು ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀರಾ ಅದು ಇಲ್ಲಿ ಹೆಸರು ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಸೆಲೆಕ್ಟ್ ಮಾಡಿಕೊಂಡ್ರೆ ನಂದು ವರ್ಕ್ ಸ್ಪೇಸ್ ಲೋಡ್ ಆಗುತ್ತೆ. ಬೇಕಾದರೆ ತೋರಿಸ್ತೇನೆ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಎಸೆನ್ಷಿಯಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೇನೆ. ಇವಾಗ ಇದು ಎಸೆನ್ಷಿಯಲ್ ಅಂದರೆ InDesignದ್ದು ಡಿಫಾಲ್ಟ್ ವರ್ಕ್ ಸ್ಪೇಸ್. ಸೊ ಇವಾಗ ನಂದು ವರ್ಕ್ ಸ್ಪೇಸ್ ಬೇಕು ಅಂತ ಆದರೆ ನಾನು ಜಸ್ಟ್ ವರ್ಕ್ ಸ್ಪೇಸ್ಗೆ ಹೋಗ್ತೇನೆ, ಇಲ್ಲಿ ನಂದು ವರ್ಕ್ ಸ್ಪೇಸ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡ್ಕೊಂಡಾಗ ನನ್ನ ವರ್ಕ್ ಸ್ಪೇಸ್ ಲೋಡ್ ಆಗುತ್ತೆ. ಇವಾಗ ಸಪೋಸ್ ನೀವು ಒಂದು ಕಾಮನ್ ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಬೇರೆ ಪ್ಲೇಸಲ್ಲಿ. ಆ ಕಂಪ್ಯೂಟರಲ್ಲಿ ಬೇರೆ ಪರ್ಸನ್ಸ್ಗಳು ಬೇರೆ ಟೈಮಲ್ಲಿ ಬಂದು ಕೂತು ವರ್ಕ್ ಮಾಡ್ತಾರೆ ಅಂದ್ಕೊಳ್ಳಿ. ಆವಾಗ ನಿಮ್ಮ ವರ್ಕ್ ಸ್ಪೇಸನ್ನು ಅವ್ರು ಎಡಿಟ್ ಮಾಡುವ ಚಾನ್ಸಸ್ ಇರುತ್ತೆ. ಸಪೋಸ್ ಇವಾಗ ನಾನು ಇಲ್ಲಿ ಪ್ಯಾರಾಗ್ರಾಫ್ ಇದನ್ನೆಲ್ಲ ಡಿಲೀಟ್ ಮಾಡಿದೆ, ಇದನ್ನು ಸಿಂಗಲ್ ರೋ ಮಾಡಿದೆ. ಸೊ ನಿಮ್ಮ ವರ್ಕ್ ಸ್ಪೇಸಲ್ಲೇ ಲಾಗೌಟ್ ಆಗಿರ್ತೀರ. ಸೊ ಬೇರೆಯವ್ರು ಯಾರು ಬಂದು ಕೂತ್ಕೊಳ್ತಾರೆ ಅವರು ಕೆಲವು ಚೇಂಜಸ್ ಮಾಡ್ಬೋದು. ಆವಾಗ ನೀವೇನು ಮಾಡಬೇಕು, ಜಸ್ಟ್ ನಿಮ್ಮ ವರ್ಕ್ ಸ್ಪೇಸ್ಗೆ ಹೋಗಿ ಅಲ್ಲಿ ನಿಮ್ಮ ವರ್ಕ್ ಸ್ಪೇಸ್ ಒಂದು ವೇಳೆ ಬೇರೆ ವರ್ಕ್ ಸ್ಪೇಸ್ ಸೆಲೆಕ್ಟ್ ಆಗಿದರೆ ನಿಮ್ಮ ವರ್ಕ್ ಸ್ಪೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಿಮ್ಮ ವರ್ಕ್ ಸ್ಪೇಸ್ ರೀಸೆಟ್ ರಾಕೇಶ್, ಇವಾಗ ನಂದು ವರ್ಕ್ ಸ್ಪೇಸ್ ರಾಕೇಶ್, ಸೊ ರೀಸೆಟ್ ರಾಕೇಶ್ ಅಂತ ಕೊಟ್ಟರೆ ಏನಾಗುತ್ತೆ, ಮೊದಲು ನಾನು ಯಾವ ರೀತಿ ಕ್ರಿಯೇಟ್ ಮಾಡಿರ್ತೇನೆ ಅದೇ ರೀತಿ ವರ್ಕ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದು ನಾವು ಬೇಕಾದಾಗೆ ನಮ್ಮ ವರ್ಕ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇದು ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್. ಸಪೋಸ್ ನಿಮಗೆ ಇವಾಗ ಡಿಲೀಟ್ ಮಾಡಬೇಕಂತಿದ್ರೆ ನೀವು ಇಲ್ಲಿ ಡಿಲೀಟ್ ವರ್ಕ್ ಸ್ಪೇಸ್ಗೆ ಹೋಗ್ಬಿಟ್ಟು ಇಲ್ಲಿ ಇವಾಗ ಒಂದೇ ಇದೆ, ಸಪೋಸ್ ಬೇರೆ ವರ್ಕ್ ಸ್ಪೇಸ್ ಇದೆ, ಯಾವ್ದು ಬೇಕಾದ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟರೆ ಆ ವರ್ಕ್ ಸ್ಪೇಸ್ ಡಿಲೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇದೆಲ್ಲ ಕೆಲವು ಡಿಫಾಲ್ಟ್ ವರ್ಕ್ ಸ್ಪೇಸಸ್ಗಳು. ಇವಾಗ ಎಸೆನ್ಷಿಯಲ್ ಕ್ಲಾಸಿಕ್ ಅಂದರೆ ತುಂಬ ಓಲ್ಡ್ InDesign ವರ್ಕ್ ಸ್ಪೇಸು. ಸೊ ಇದು ಎಸೆನ್ಷಿಯಲ್ ಕ್ಲಾಸಿಕ್. ಸೊ ಹಾಗೇನು ಇಲ್ಲಿ ಎಸೆನ್ಷಿಯಲ್ಸ್ ಅಂತ ಇದೆ, ಇದು ಎಸೆನ್ಷಿಯಲ್ ವರ್ಕ್ ಸ್ಪೇಸ್. ಈ ರೀತಿ ಬೇರೆ ವರ್ಕ್ ಸ್ಪೇಸಸ್ಗಳು ಇದೆ. ಓಕೆ, ಸೊ ನಾನು ನನ್ನ ವರ್ಕ್ ಸ್ಪೇಸ್ ಸೆಲೆಕ್ಟ್ ಮಾಡ್ಕೊಳ್ತೇನೆ, ನನ್ನ ವರ್ಕ್ ಸ್ಪೇಸ್ ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೇಲೆ ರೂಲರ್ಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ರೂಲರ್ಸ್ ಬಂದುಬಿಟ್ಟು ಇದು ನಾರ್ಮಲ್ ಆಗಿ ನಮಗೆ ಕೆಲವೊಮ್ಮೆ ಬೇಕಾಗುತ್ತೆ, ನಮಗೆ ಈ ಪೇಜ್ ವಿಡ್ತ್ ಎಷ್ಟಿದೆ ಅಂತ ನೋಡಲಿಕ್ಕೆ ಬೇಕಾಗುತ್ತೆ. ಸೊ ಇದು ರೂಲರ್ ಯಾವ ಯೂನಿಟಲ್ಲಿದೆ ನೋಡಬೇಕಂತಿದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಕರೆಂಟ್ಲಿ ಇದು ಮಿಲಿಮೀಟರ್ಸಲ್ಲಿದೆ, ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ 0. ಸೊ ಇಲ್ಲಿ ಆಲ್ಮೋಸ್ಟು ಈ ಎಂಡಿಗೆ 210. ಸೊ ಇದು 210 ವಿಡ್ತ್ ಇರುವಂಥ ಪೇಪರ್. ಸೊ ಅದೇ ರೀತಿ ಹೈಟ್ ಇಲ್ಲಿ 0, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 0. ಸೊ ಹೈಟ್ ಇಲ್ಲಿ ಆಲ್ಮೋಸ್ಟು 140, ಇಲ್ಲಿಗೆ 140, ಸೊ ಇಲ್ಲಿ 150. ಸೊ ಆಲ್ಮೋಸ್ಟ್ 150 ಮಿಲಿಮೀಟರ್ ಹೈಟ್ ಇರುವಂಥದ್ದು. ಸೊ ಈ ಯೂನಿಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಸಪೋಸ್ ಇದನ್ನು ನಾನು ಇಂಚಸ್ಗೆ ಬೇಕಂತಾದರೆ ಇಂಚಸ್ಗೆ ಚೇಂಜ್ ಮಾಡ್ಬೋದು. ಇಂಚಸ್ ಆದರೆ ಇದು ಆಲ್ಮೋಸ್ಟ್ 8.2, 8.3 ಇಂಚಸ್ ಬಿಡ್ತಿದೆ. ಹೈಟ್ ಬಂದುಬಿಟ್ಟು ಇಲ್ಲಿ ಓಕೆ, ಈ ಸೈಡ್ ಸಹ ಚೇಂಜ್ ಮಾಡ್ಕೋಬೇಕು ಇಂಚಸ್. ಹೈಟ್ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟು 6 ಅಂದರೆ 5.9 ಆ ರೀತಿ ಹೈಟ್ ಇದೆ.
ಓಕೆ, ಸೊ ನೀವು ಮೇನ್ ಸೆಟ್ಟಿಂಗಲ್ಲಿ ಯೂನಿಟ್ನ ಚೇಂಜ್ ಮಾಡಬೇಕಂತಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಿ, ಎಡಿಟಲ್ಲಿ ಪ್ರಿಫರೆನ್ಸ್, ಸೊ ಇಲ್ಲಿ ಯೂನಿಟ್ಸ್ ಆ್ಯಂಡ್ ಇನ್ಕ್ರಿಮೆಂಟ್ಸ್ ಅಂತ ಇದೆ, ಇಲ್ಲಿಗೆ ಹೋಗಿ. ಸೊ ಇಲ್ಲಿ ಓಕೆ, ಇಲ್ಲಿ ನಾನು ಯೂನಿಟ್ನ ಇಲ್ಲಿಂದನೂ ಚೇಂಜ್ ಮಾಡ್ಕೋಬೋದು. ಕರೆಂಟ್ಲಿ ಇಂಚಸ್ಸಲ್ಲಿದೆ, ಮಿಲಿಮೀಟ್ರ್ ಆದರೆ ಮಿಲಿಮೀಟರ್, ವರ್ಟಿಕಲ್ ಇಂಚಸಲ್ಲಿ ಇಟ್ಟಿದ್ದೀನಿ, ಹೊರಿಜಾಂಟಲ್ ಮಿಲಿಮೀಟ್ರಲ್ಲಿದ್ದೀನಿ, ಇದು ಓಕೆ. ಸೊ ಇದು ಇಲ್ಲಿ ನೋಡ್ಬೋದು, ಹೊರಿಜಾಂಟಲ್ ಬಂದುಬಿಟ್ಟು ಮಿಲಿಮೀಟರ್ಸಲ್ಲಿದೆ, ವರ್ಟಿಕಲ್ ಬಂದುಬಿಟ್ಟು ಇಂಚಸಲ್ಲಿದೆ. ಸೊ ಇಲ್ಲಿಂದನೂ ನೀವು ಚೇಂಜಸ್ ಮಾಡ್ಕೋಬೋದು. ಎಡಿಟ್ ಪ್ರಿಫರೆನ್ಸ್, ಆಮೇಲೆ ಇಲ್ಲಿ ಯೂನಿಟ್ಸ್ ಆ್ಯಂಡ್ ಇನ್ಕ್ರಿಮೆಂಟ್ಸ್. ನೆಕ್ಸ್ಟ್ ಇವಾಗ ಇದು ಇಂಟರ್ಫೇಸ್ ಕಲರ್ ಏನಿದೆ ಸ್ಲೈಟ್ ಗ್ರೇ ಕಲರಲ್ಲಿದೆ. ಸಪೋಸ್ ನಿಮಗೆ ಇದು ಬೇರೆ ಕಲರಲ್ಲಿ ಬೇಕು ಅಂತ ಆದರೆ, ಸಪೋಸ್ ನಿಮ್ಗೆ ಈ ಕಲರ್ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಬೇರೆ ಕಲರಲ್ಲಿ ಬೇಕು ಅಂತಾದರೆ ಇಲ್ಲಿ ಎಡಿಟ್ಗೆ ಹೋಗಿ, ಇಲ್ಲಿ ಪ್ರಿಫರೆನ್ಸ್, ಸೊ ಇಲ್ಲಿ ಇಂಟರ್ಫೇಸ್ ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ಕಲರ್ ಥೀಮಲ್ಲಿ ಗ್ರೇ ಕಲರ್ ಆಪ್ಷನ್ ಸೆಲೆಕ್ಟ್ ಆಗಿದೆ. ಸಪೋಸ್ ಇದು ನಿಮಗೆ ವೈಟ್ ಅಲ್ಲಿ ಬೇಕಂತಿದ್ರೆ ಇಲ್ಲಿ ವೈಟ್ ಲೈಟ್ ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ಕಂಪ್ಲೀಟ್ ಇಂಟರ್ಫೇಸ್ ಕಲರನ್ನು ಚೇಂಜ್ ಮಾಡುತ್ತೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಜಾಸ್ತಿಯಾಗಿ ಗ್ರೇ ಇಲ್ಲ ಬ್ಲ್ಯಾಕಲ್ಲಿ ಸೆಲೆಕ್ಟ್ ಮಾಡೋದು ಒಳ್ಳೆಯದು, ಯಾಕಂದರೆ ಇದು ಸ್ವಲ್ಪ ನಮ್ಮ ಕಣ್ಣನ್ನು ಡ್ರೈನ್ ಮಾಡುತ್ತೆ. ಸೊ ತುಂಬ ಬ್ರೈಟ್ ಕಲರ್ ಇರೋದ್ರಿಂದ ಇದು ನಮ್ಮ ಕಣ್ಣು, ಯಾಕಂದ್ರೆ ನಾವು ಈ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಆದಷ್ಟು ಗ್ರೇ ಇಲ್ಲದಿದ್ದರೆ ಕಂಪ್ಲೀಟ್ ಡಾರ್ಕ್ ಥೀಮನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಜಾಸ್ತಿಯಾಗಿ ಮೀಡಿಯಮ್ ಡಾರ್ಕ್ ಈ ಥೀಮನ್ನು ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಇಂಟರ್ಫೇಸಲ್ಲಿ ಇಲ್ಲಿ ಕೆಳಗಡೆ ಒಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ. ಸೊ ಇದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಲೈವ್ ಸ್ಕ್ರೀನ್ ಡ್ರಾಯಿಂಗ್ ಅಂತ ಇದೆ. ಸೊ ಇಲ್ಲಿ ನಾನು ಡಿಲೇಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಡಿಲೇಡ್ ಅಂದರೆ ನಾನು ಏನೇ ಚೇಂಜಸ್ ಮಾಡಿದಾಗ ಅದು ಇಮ್ಮಿಡಿಯೇಟಾಗಿ ಪ್ರಿವ್ಯೂನ ತೋರಿಸಲ್ಲ, ಸ್ವಲ್ಪ ಟೈಮ್ ತಗೊಂಡು, ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ತಗೊಂಡು ನನಗೆ ಪ್ರಿವ್ಯೂಸ್ಗಳನ್ನ ತೋರಿಸುತ್ತೆ. ಯಾವುದೇ ಟೂಲ್ನ ಯೂಸ್ ಮಾಡ್ತೀನಿ ಅಂದ್ಕೊಳ್ಳಿ, ಏನೇ ಒಂದು ಚೇಂಜಸ್ ಮಾಡ್ತೀನಿ ಅಂದ್ಕೊಳ್ಳಿ, ಆವಾಗ ಸ್ವಲ್ಪ ಟೈಮ್ ಲ್ಯಾಗ್ ತಗೊಂಡು ಡಿಸ್ಪ್ಲೇ ಮಾಡುತ್ತೆ. ಸೊ ಡಿಲೇಡ್ನ ಯಾಕೆ ಇಟ್ಕೊಳ್ಳೋದಂದರೆ ಇದು ನಿಮ್ಮ ಸಿಸ್ಟಮ್ಗೆ ಜಾಸ್ತಿ ಓವರ್ಲೋಡ್ ಮಾಡಲ್ಲ. ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ತುಂಬ ಲಾಂಗ್ ಫಾರ್ಮ್ಯಾಟ್ ಡಿಸೈನ್ಸ್ಗಳಿರುತ್ತೆ, ತುಂಬ ಲಾಂಗ್ ಪೇಜಸ್ ಡಿಸೈನ್ಸ್ಗಳಿದ್ದಾಗ ಡಿಲೇಡ್ ಇಟ್ಟರೆ ಅದು ನಿಮ್ಮ ಏನು ಸಿಸ್ಟಮ್ ಅಷ್ಟು ಹ್ಯಾಂಗ್ ಆಗಲ್ಲ. ಸೊ ಅದಕ್ಕೆ ಡಿಲೇಡ್ ಇಟ್ಕೊಳ್ಳೋದು. ಸಪೋಸು ಒಳ್ಳೆ ಹೈ ಎಂಡ್ ಸಿಸ್ಟಮ್ ನೀವು ಯೂಸ್ ಮಾಡ್ತಾ ಇದ್ದೀರಂತ ಆದರೆ ನೀವು ಇಮಿಡಿಯೇಟ್ ಇಟ್ಕೋಬೋದು. ಇಮಿಡಿಯೇಟ್ ಇಟ್ಟಾಗ ಏನಾಗುತ್ತೆ, ಏನೇ ಚೇಂಜಸ್ ಮಾಡ್ತೀರಾ ನೀವು ಇಮಿಡಿಯೇಟಾಗಿ ಅದು ನಿಮಗೆ ಚೇಂಜಸ್ಗಳನ್ನ ತೋರಿಸುತ್ತೆ. ಇದು ಇಮಿಡಿಯೇಟ್. ಸೊ ನಿಮ್ಮ ಸಿಸ್ಟಮ್ ಒಳ್ಳೆ ಕಾನ್ಫಿಗರೇಷನ್ ಇದೆ, ಹೈ ಎಂಡ್ ಕಾನ್ಫಿಗರೇಷನ್ ಅಂತ ಆದರೆ ಇಮಿಡಿಯೇಟ್ ಇಟ್ಕೋಬೋದು. ಸಪೋಸ್ ನಿಮ್ಮ ಸಿಸ್ಟಮ್ ಲೋ ಎಂಡ್ ಇದೆ, ಆವಾಗ ನೀವು ಇಲ್ಲಿ ಇಮಿಡಿಯೇಟ್ ಇಟ್ಟು ನೀವು ವರ್ಕ್ ಮಾಡಿದ್ರೆ ಏನಾಗುತ್ತೆ, ಸ್ಲೋ ಆಗುತ್ತೆ, ಅಂದರೆ ಲ್ಯಾಗ್ ಆಗುತ್ತೆ, ಸ್ವಲ್ಪ ಹ್ಯಾಂಗ್ ಆದಾಗೆಲ್ಲ ಆಗುತ್ತೆ. ಸೊ ಅದಕ್ಕೆ ಸಿಸ್ಟಮ್ ಲೋ ಎಂಡ್ ಇದ್ದು ಇಮಿಡಿಯೇಟ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಲೋ ಎಂಡ್ ಇದೆ ಅಂತ ಆದರೆ ಡಿಲೇಡ್ ಇಟ್ಕೊಳ್ಳಿ. ಒಳ್ಳೆ ಹೈ ಕಾನ್ಫಿಗರೇಷನ್ ಸಿಸ್ಟಮ್ ಆದರೆ ಇಮಿಡಿಯೇಟ್ ಇಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಮೇಜರ್ ಸೆಟ್ಟಿಂಗ್ಸ್ಗಳು. ಓಕೆ, ಸೊ ಇಲ್ಲಿ ನಾನು ಇವಾಗ ಡಿಲೇಡ್ ಇಟ್ಕೊಳ್ತೇನೆ. ಸೊ ಇಲ್ಲಿ ಕಲರ್ ಥೀಮ್ ಇದು ಇಟ್ಕೋಬೋದು. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೇನೆ, ಆಮೇಲೆ ಓಕೆ ಕೊಡ್ತೇನೆ. ಓಕೆ, ಸೊ ಇದು ಮೇಜರಾಗಿ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ನೇವಿಗೇಷನ್ ಮಾಡುವಂಥದ್ದು, ಯಾವ ರೀತಿ ಝೂಮ್ ಮಾಡುವಂಥದ್ದು, ಪೇಜಸ್ಗಳನ್ನ ಬೇರೆ ಬೇರೆ ಪೇಜಸ್ಗೆ ಯಾವ ರೀತಿ ಜಂಪ್ ಆಗುವಂಥದ್ದು, ಈ ಆಪ್ಷನ್ಗಳನ್ನೆಲ್ಲ ನೋಡೋಣ.